ಹಲೋ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊಂಡು ನಾವು ಆರಾಮದಿ ನೋಡ್ರಿ. ಇವತ್ತಿನ ಬ್ಲಾಗ್ನಾಗ ಏನೇನು ವಿಶೇಷ ಐತೆ ಅಂತಂದು ನೋಡೋಣ ಇವತ್ತು ರೀ ಶುಕ್ರವಾರದಿಂದ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೇನ್ರಿ. ಅಷ್ಟು ಕಸ ಹುಡುಗ್ರಿ ದೇವ್ರಿಗೆ ದೀಪ ಹಚ್ಚಿರಿ. ಇಬ್ಬರು ಮಕ್ಳು ಹೋಮ್ವರ್ಕ್ ಮಾಡ್ಸಕತ್ತಿದ್ದೇನೆ ಅವ್ರಿಬ್ರು ಹೋಮ್ವರ್ಕ್ ಮಾಡತ್ತಿದ್ದರಿ. ಈ ಕಡೆ ರೀ ನಾವು ಸಾಯಂಕಾಲ ಊಟಕ್ಕೆ ಅಂತಂದ್ರಿ ಸಬ್ಬಸ್ಗಿ ಪಲ್ಯ ರೊಟ್ಟಿ ಕೇಳಿದ್ರಿ. ಅವ್ರ ಸಂಬಂಧನ ಸಬ್ಬಸ್ಗಿ ಪಲ್ಯ ರೊಟ್ಟಿ ಮಾಡಾಕತ್ತಿದ್ದೇನೆ. ರೊಟ್ಟಿ ಮಾಡು ಹೆಂಗೆ ಲಡ್ಸೋದಕ್ಕ ಅಂತ ನೀವು ತಿಳಿಸ್ಕೊಟ್ರಿ ಅಂದ್ರೆ ರೀ, ನೀವು ಕಮೆಂಟ್ ಬಾಕ್ಸ್ನಾಗ ಹೇಳ್ಕೊಟ್ರಿ ಅಂದ್ರೆ ಮುಂದಿನ ಬ್ಲಾಗ್ನಾಗ ತಿಳಿಸ್ಕೊಡ್ತೀನಿ ರೀ. ಇವತ್ತು ಸಬ್ಬಸ್ಗಿ ಮಾಡೋ ಪಲ್ಯ ರೆಸಿಪಿ ಹೇಳ್ಕೊಟ್ಟೇನಿ ನೋಡಿರಿ. ಸಿಂಪಲ್ಲಾಗಿ ನಮ್ಮ ಮಕ್ಳಿಗೆ ಇಷ್ಟ ಆಗುವಂಗೆ ಸಬ್ಬಸ್ಗಿ ಪಲ್ಯ ರೆಸಿಪಿ ಹೇಳ್ಕೊಟ್ಟೇನಿ ನೋಡಿರಿ. ಮಕ್ಳಿಗೆ ಭಾರಿ ಟೇಸ್ಟ್ ರೀ ಇದು. ಒಂದು ಸತಿ ಮಾಡಿದ್ರೆ ಅಂದರೆ ಇನ್ನೊಂದು ಸತಿ ಮಕ್ಳು ಕೇಳ್ತಾರೆ. ಒಂದು 2 ರೊಟ್ಟಿ ರೀ ತಿಂತಾರೆ ಮಕ್ಳು ಈ ಪಲ್ಯ ಜೋಡಿ ರೀ. ಮಸ್ತಾಗಿರ್ತೈತೆ ರೀ. ಹಾಗಾಗಿ ಅದು ರೆಸಿಪಿ ಹೇಳ್ಕೊಟ್ಟೇನಿ ರೀ. ಈ ಕಡೆ ರೊಟ್ಟಿ ಮಾಡ್ಕೊಳತ್ತೀನಿ ನೋಡಿರಿ. ಬಿಸಿ ಬಿಸಿ ರೊಟ್ಟಿ ಮತ್ತು ಸಬ್ಬಸ್ಗಿ ಪಲ್ಯ ಮಸ್ತ್ ಹಿಂಗೆ ಕಾಂಬಿನೇಷನ್ ರೀ. ನಮ್ಮ ದೊಡ್ಡವ್ರಿಗೆ ಟೇಸ್ಟ್ ಅನ್ನಿಸುತ್ತೆ ರೀ. ಈಗ ಅದನ್ನು ಎಲ್ಲ ಮಾಡೋದು ನೋಡಿನ ಬಾಯಾಗ ನೀರು ಬರಾಕತ್ತಾವ ರೀ. ನಾನು ಯಾಕೆ ಸುಳ್ಳು ಮೊದಲ್ರಿ ಬಾಯಾಗ ನೀರು ಬರಾಕತ್ತವ್ರಿ. ಮಸ್ತ್ ಕಾಂಬಿನೇಷನ್ ರೀ ಇದು. ಯಾರೇ ನಾನು ಫಸ್ಟ್ ಟೈಮ್ ಬ್ಲಾಗ್ ನೋಡಾಕತ್ತಾರ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಸಾಯಂಕಾಲ ರೀ ರೊಟ್ಟಿ ಜೋಳ ಕಾಂಬಿನೇಷನ್ ಅಂತಂದ್ರೆ ಸಬ್ಬಸ್ಗಿ ಪಲ್ಯ ರೆಡಿ ಮಾಡ್ಕೊಳಕತ್ತೇನೆ ರೀ. ಇದನ್ನು ಮಾಡಾಕ್ರಿ ಫಸ್ಟಿಗೆಲ್ಲ ಕಟ್ ಮಾಡಿ ಎಲ್ಲ ವಾಶ್ ಮಾಡ್ಕೊಂಡ್ರಿ ಇದನ್ನು ನೀಟಂಗಿ ಇದು ಮಾಡ್ಕೊಂಡೇನಿ ರೀ. ಇದ್ರೊಳಗೆ ಒಂದು ಲೋಟ ನೀರು ಹಾಕಿರಿ. ಇದನ್ನ ಕುದಿಯಕ್ಕೆ ಇಡಾಕತ್ತೇನೆ ನೋಡಿರಿ. ಇಲ್ಲಿ ಕಡೆ ಎಲ್ಲ ಗ್ಯಾಸ್ ಹಚ್ಕೊಂಡೇನಿ ರೀ. ಗ್ಯಾಸ್ ಹಚ್ಚಿರಿ ಒಂದು ಕುದಿ ಬಂತಂದ್ರೆ ಸಾಕ್ರಿ. ಈ ಲೋಟಲ್ಲೇ ಒಂದು ಲೋಟ ನೀರು ಹಾಕೊಂಡೇನಿ ರೀ. ನಿಮಗೆ ತೋರಿಸ್ಬೇಕಂದೀನಿ ರೀ, ಅದು ಅರ್ಜೆಂಟ್ ಒಳಗನ ಮಾಡಿಬಿಟ್ಟೀನಿ ರೀ. ಇದು ಒಂದು ಕುದಿ ಆದ ಕೂಡಲೇ ಇದನ್ನು ನೀಟಂಗಿ ಎಲ್ಲ ವಾಶ್ ಮಾಡ್ಕೊಂಡು ಪಲ್ಯ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ ರೀ. ಇದು ಹೆಂಗೆ ಪಲ್ಯ ಹೆಂಗೆ ರೆಡಿ ಮಾಡ್ಕೋತೀವಿ ಅಂತಂದು ತಿಳಿಸ್ಕೊಡ್ತೀನಿ ರೀ ನಿಮಗೆ. ಸಬ್ಬಸ್ಗಿ ಒಂದು ಕುದ್ದಾದ್ಮ್ಯಾಗನ ರೀ ಗ್ಯಾಸ್ ಆಫ್ ಮಾಡಿ ಎಲ್ಲ ಮತ್ತು ಅದನ್ನೊಂದು ಸ್ವಲ್ಪ ಆರಾಕಿಟ್ಟಿದ್ದೀನಿ ರೀ. ಈಗ ಇದನ್ನು ಇದ್ರೊಳಗಿನ ನೀರು ತೆಗೆದ್ರಿ. ಈಗ ಒಂದು ತಣ್ಣೀರು ನೀರು ಹಾಕಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ಬೇಕು ರೀ. ನಾವು ಹಿಂಗೆ ಮಾಡ್ತೀವಿ ಪಲ್ಯ. ಇದನ್ನ ಪೂರ್ತಿ ಹಿಡಿಯೋ ತೋರಿಸ್ತೀನಿ ರೀ. ಈ ಕಡೆ ಶೇಂಗಾನು ಹುರ್ಕೊಂಡ್ಬಿಟ್ಟಿವಿ ರೀ. ಶೇಂಗಾ ಮತ್ತು ಬೆಳ್ಳುಳ್ಳಿ ಎಲ್ಲ ಸೋಸ್ಕೊಂಡಿರಿ. ಇದನ್ನೊಂದಿಟ್ಟು ವಾಶ್ ಮಾಡೋದು ಹೇಳ್ಕೊಡ್ತೀನಿ ರೀ. ಇದನ್ನು ನೀರು ಬಸ್ಕೊಂಡು ಇಟ್ಕೊಂಡ್ಬಿಟ್ಟಿವಿ ರೀ. ನೀರು ಬಸ್ಸಾದ್ಮ್ಯಾಗನ ರೀ ಈ ಕಡೆ ಒಂದು ಲೋಟ ನೀರು ಹಾಕೊಂಡ್ಬಿಡೋದ್ರಿ. ಒಂದು ಲೋಟ ನೀರು ಹಾಕಿ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೇಕು ನೋಡ್ರಿ. ಇದನ್ನ ತಣ್ಣಗಾಗನ ರೀ ಇಂಥದ್ದೊಂದು ಪ್ಲೇಟ್ ತೊಗೊಳೋದ್ರಿ. ಪ್ಲೇಟ್ ತೊಗೊಂಡು ಈ ಕಡೆ ಸೈಡಿಗೆ ಇಟ್ಕೊಂಡು ಇದನ್ನು ಒಂದು ಸ್ವಲ್ಪ ಬಿಸಿ ಇದ್ದಿದ್ರೊಳಗನ ಬಿಸಿದೈತ್ರಿಪ್ಪ ಪೂರ್ತಿ. ಇದನ್ನೂ ಒಂದು ಸ್ವಲ್ಪ ನೀರು ಬಸ್ಕೊಂಡ್ಬಿಡೋದ್ರಿ. ಇದೊಂದು ಸತಿ ನೀರು ಬಸ್ಕೊಂಡ್ಬಿಟ್ರೆ ಆಯ್ತು. ಹಿಂಗೆ ಟೊಫನ್ ಮುಚ್ಚಿ ನೀರು ಬಸ್ಕೊಂಡ್ಬಿಡ್ತೀನಿ ನೋಡಿರಿ. ನೀರು ಬಸ್ಕೊಂಡು ಆದ್ಕೊಳ್ಳೇನ ರೀ ಈ ಕಡೆ ಸಬ್ಬಸ್ಗಿ ಹಿಂಗೆ ಮುಷ್ಟಿ ಮಾಡಿ ತೊಗೊಂಬಿಡೋದು ನೋಡಿರಿ. ಹಿಂಗೆ ಇದ್ರೊಳಗಿಂದು ನಾರಿಂದ ಅಂಶ ಇರೋದಿಲ್ಲ ಅಂತಂತಾರೆ ರೀ. ಇದು ಹಿಂಗೆ ಮಾಡ್ಕೊಂಡ್ರೆ ಪಲ್ಯ ಭಾಳ ಟೇಸ್ಟ್ ಆಗುತ್ತೆ ರೀ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಹಿಂಗೆಲ್ಲ ನೂರಿ ಮಾಡ್ಕೊಂಡು ಇಟ್ಕೊಂಡಿ ಅಂದ್ರೆ ರೀ ನೀಟಂಗಿ ರೆಡಿ ಆಗುತ್ತೆ ರೀ ಪಲ್ಯ. ಇಷ್ಟ ನೋಡಿರಿ. ಕೆಳಗೆ ಮಣ್ಣು ಗಿಣ್ಣು ಇದ್ದಿದ್ದೆಲ್ಲ ಕೆಳಗೆ ಹೋಗ್ಬಿಡುತ್ತೆ ರೀ. ಮತ್ತು ಒಂದು ಸ್ವಲ್ಪ ಸಬ್ಬಸ್ಗಿ ಪಲ್ಯ ಬಿರ್ಸಿರ್ತಾವೆ ನೋಡಿರಿ. ಹಿಂಗೆ ಮಾಡ್ಕೊಂಡು ಇದು ಮಾಡ್ರೆ ಮೆತ್ತಗನ ವಯಸ್ಸಾದವ್ರಿಗೆ ತಿನ್ನೋಕ್ಕಾಗತ್ತೆ ರೀ, ಮಕ್ಳಿಗೂ ತಿನ್ನೋಕ್ಕಾಗತ್ತೆ ರೀ. ಹಿಂಗೆ ಮಾಡ್ಕೊಂಡ್ರೆ ಹಿಂಗೆ ಹುರ್ಕೊಂಡು ಇಟ್ಕೊಂಡು ನೋಡಿರಿ. ಅದನ್ನ ಪೌಡ್ರ್ ಮಾಡ್ಕೊಂಡು ಹಾಕೊಂಡೇನಿ ರೀ. ಈ ಕಡೆ ಇದ್ರ ಮ್ಯಾಗನ ಹಾಕೊಂಡ್ಬಿಡ್ಬೇಕು ರೀ. ಇದನ್ನ ನೀಟಂಗಿ ಸಬ್ಬಸ್ಗಿ ಆಗಳೆ ಎಲ್ಲ ಇದನ್ನು ಮಾಡ್ಕೊಂಡು ಇಟ್ಕೊಂಡು ಅದ್ರ ಮೇಲೆ ಹಾಕೊಳಕತ್ತೇನೆ ರೀ. ಈ ಕಡೆ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನ ಮಿಕ್ಸಿಗೆ ಹಾಕಿ ಒಗ್ಗರಣೆ ಕೊಡೋದು ನೋಡಿರಿ. ಒಂದು ಖಾರದ ತಕ್ಕಂತ ರೀ. ನೀವು ಎಷ್ಟು ಖಾರ ತಿಂತಿರಲ್ಲ ಅದ್ರ ತಕ್ಕಂತನೇ ಮೆಣಸಿನ್ಕಾಯಿ ಹಾಕೋರಿ. ನಮ್ಮ ಮನೆಯೊಳಗೆ ಎಷ್ಟು ಖಾರ ತಿಂತಾರಲ್ಲ ಅದನ್ನು ಅದ್ರ ತಕ್ಕಂತನೇ ಮೆಣಸಿನ್ಕಾಯಿ. ಒಬ್ರೊಬ್ರು ಜಾಸ್ತಿ ತಿಂತಾರೆ, ಒಬ್ರೊಬ್ರು ಕಡಿಮೆ ತಿಂತಾರೆ, ಒಬ್ರೊಬ್ರು ಮಕ್ಳ ಸಂಬಂಧ ಕಡಿಮೆ ಹಾಕಿರ್ತಾರೆ. ಅದ್ರ ತಕ್ಕಂತನೇ ನೀವು ಮೆಣಸಿನ್ಕಾಯಿ ಹಾಕೋರಿ. ನಮ್ಮ ಮನೆಯೊಳಗೆ ಒಂದು ಸ್ವಲ್ಪ ಜಾಸ್ತಿನೇ ತಿಂತಾರೆ. ನಮ್ಮ ಮನ್ಯಾಗೆಲ್ಲ ನಮ್ಮ ಮನೆಯವ್ರೂ ಖಾರ ತಿಂತಾರೆ. ನನ್ನ ಮಕ್ಕಳು ಇಬ್ಬರು ಖಾರ ತಿಂತಾರೆ. ಹಾಗಾಗಿ ನಾವು ಒಂದು 2 ಮೆಣಸಿನ್ಕಾಯಿ ಅಷ್ಟೇ ಜಾಸ್ತಿ ಹಾಕೊಂಡ್ಬಿಡ್ತೀನಿ ರೀ. ಈ ಕಡೆ ಮಿಕ್ಸಿ ಜಾರಿಗೂ ಮೆಣಸಿನ್ಕಾಯಿ ಹಾಕೊಂಬಂದೇನಿ ರೀ. ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಜಾರಿಗೆ ಹಾಕೊಂಬಂದೇನಿ ನೋಡಿರಿ ಮೆಣಸಿನ್ಕಾಯಿ. ಈ ಕಡೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳಕತ್ತೇನೆ ನೋಡಿರಿ. ಒಗ್ಗರಣೆಗೆ ರೆಡಿ ಮಾಡ್ಕೊಳತ್ತೇನೆ ರೀ. ಈ ಕಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಇದನ್ನು ಮಾಡಿ ಇಟ್ಕೊಂಡ್ರಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡತ್ತೇನೆ ರೀ. ಬೆಳ್ಳುಳ್ಳಿ ಒಗ್ಗರಣೆ ಆದ ಕೂಡೇನ ರೀ ಈ ಮಿಕ್ಸಿ ಜಾರಕ್ಕೆ ಮೆಣಸಿನ್ಕಾಯಿ ಹಾಕೊಂಬಂದು ನೋಡಿರಿ. ಇದನ್ನು ಹಾಕೊಂಡ್ಬಿಡ್ಬೇಕು ನೋಡಿರಿ ನೀಟಾಗಿ. ಇಷ್ಟ ರೀ. ಇದು ಭಾಳ ಏನಷ್ಟು ಒಂದು ಟಫ್ನೂ ಇಲ್ಲ ಏನಿಲ್ಲ.
ಅಷ್ಟೇ ಸಬ್ಬಸ್ಗಿ ಕುದಿಸ್ಕೊಂಡು ಒಂದು ಕುದಿಸ್ಕೊಂಡು ಇಟ್ಕೊಂಡ್ಬಿಡೋದು ನಾವು. ಟೇಸ್ಟ್ ಆಗುತ್ತೆ ರೀ ಇದ್ರ ಪಲ್ಯ. ಮಕ್ಕಳು ತಿನ್ನೋಕ್ಕೂ ಟೇಸ್ಟಂಗೆ ಇದು ಮಾಡ್ತಾರೆ. ಇದನ್ನು ಹಾಕ್ಕೊಂಡ್ರಿ ಇದು ಸಬ್ಬಸ್ಗಿ ಒಂದು ಸ್ವಲ್ಪ ಶೇಂಗಾ ಎಲ್ಲ ಹಾಕ್ಕೊಂಡು ಇಟ್ಕೊಂಡು ನೋಡಿರಿ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡಿರಿ. ಅದ ಮಿಕ್ಸಿ ಜಾರಿಗೂ ಒಂದು ಸ್ವಲ್ಪ ನೀರು ಹಾಕ್ಕೊಂಬಂದು ಇದ್ರೊಳಗೆ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಯಾಕಂದ್ರೆ ಖಾರದ್ರಿ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ರೀ, ಹಾಗಾಗಿ ಅದ್ರೊಳಗೆ ನೀರು ಹಾಕ್ಕೊಂಬಂದೇನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕೊಳಕತ್ತೇನೆ ನೋಡಿರಿ. ಆಗಲೇ ಮೆಣ್ಸಿನ್ಕಾಯಿ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡೀನಿ ರೀ. ಈಗ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೋಡಿರಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮ್ಯಾಗ ಇದೇನು ಕುದಿನೂ ಇಡೋದು ಬೇಡ್ರಿ, ಹಂಗೆ ಎಲ್ಲ ಇದು ಮಾಡಿಬಿಡಿದ್ರಿ, ಗ್ಯಾಸ್ ಆಫ್ ಮಾಡಿಬಿಡಿದ್ರಿ. ಇದೇನು ಭಾಳ ತನಕ ಹತ್ತೋದಿಲ್ಲ ರೀ. ಒಳಗೆ ಹೋಮ್ವರ್ಕ್ ಮಾಡಂದ್ರೆ ಶಿಸ್ತು ನಿದ್ದೆ ಹೊಡ್ಯಾಕತ್ತಾರ ರೀ. ಈಗ ಎಬ್ಬಿಸಿ ಹೋಮ್ವರ್ಕ್ ಮಾಡ್ಸಕ್ಕೆ ಮುಂಚೆನು ನೋಡ್ರಿ ಇವರು ಆಟ ಆಡಿ ಬಂದು ಸುಸ್ತಾಗಿ ನಿದ್ದೆ ಹೊಡಿದ್ದು. ಹೌದಂತೆ ಇಲ್ಲಂತೀಯ? ಯಾಕೆ ಇಲ್ಲಂತೆ? ಖರೆ ಐತೆ ಇಲ್ಲ? ಮಕ್ಕಳಾಕತ್ತಿದ್ರೆ ಇಲ್ಲ ನೀವು ಇಬ್ರು? ಏನು ಓದಾಕತ್ತೀರಿ ಇವತ್ತು? ಏನು ಹೇಳ್ಯಾರ ಸ್ಟಡಿ? ಟೇಬಲ್ಸ್? ಇನ್ನು ನಾಳೆ ಟೆಸ್ಟ್ ಐತಿ? ಹಾಂ, ಜುಲೈ ಅಂತೀನಿ ನೋಡಿ. ಆಗಸ್ಟ್ 3ನೇ ತಾರೀಕಿಗೆ ಟೆಸ್ಟ್ ಐತಿ ಇಲ್ಲ? ಕ್ಯಾನ್ಸಲ್ ಮಾಡ್ಯಾರ? ಆಯ್ತಾಳೆ. ಇಬ್ರು ಆ ಬ್ಯಾಗ್ ಮ್ಯಾಗ ಹಿಂಗೆ ಕಾಲಿಟ್ಟು ಹೋಗಿತಾರಲ್ಲ ಲಕ್ಷ್ಮಿ ಇದ್ದಂಗೆ. ನಮಸ್ಕಾರ ಮಾಡು. ನನ್ನ ಮಕ್ಳು ಬರಬರ್ತ ಉಡಾತನ ಮಾಡಕತ್ತಾರೆ. ಇವ್ರಿಗೆ ಏನೂ ಕೊಡಿಸ್ಬಾರ್ದು ನೋಡ್ರಿ. ಕೊಡಿಸಬಾರ್ದಿಲ್ಲ? ಹಂಗೆ ಬಾಯ ಬುಕ್ ಇಟ್ಕೋಬಾರ್ದು, ತೆಗಿ. ಹಿಂಗೆ ಮಾಡ್ತಾರ? ಗುಡ್ ಬಾಯೋ ಬ್ಯಾಡ್ ಬಾಯೋ? ಹಾಂ, ಬ್ಯಾಡ್ ಬಾಯ್. ಬಡಿಗೆ ತಗೋನ್ಯಾ? ಹಿಂಗೆ ಕಾಡಿಸ್ತಾರೆ ನೋಡ್ರಿ ಮಕ್ಕಳು. ಒಳಗೆ ಏನರ ಅಡುಗೆ ಮಾಡಕ್ಕೆ ಹೋದ್ರಂದ್ರೆ ರೀ ಈ ಕಡೆ ಹೋಮ್ವರ್ಕ್ ಮಾಡ್ರಿ ಅಂದ್ರೆ ಬುಕ್ ಇಟ್ಕೊಂಡ್ನ್ಯಾ, ಬ್ಯಾಗ್ ತುಳಿದ್ನ್ಯಾ, ಹಿಂಗೆ ಮಾಡ್ತಾರೆ ನೋಡ್ರಿ. ನಿಮ್ಮ ಮನೆ ಒಳಗೂ ಮಕ್ಳು ಹಿಂಗೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ರಿ ನನ್ನ ಕಮೆಂಟ್ ಒಳಗೆ. ಹೆಂಗಾಗದ ಸಬ್ಬಸ್ಗಿ ಪಲ್ಯ? ಹಾಂ ಗಗನ್, ಹೆಂಗಾಗೈತಪ್ಪಿ ಸಬ್ಬಸ್ಗಿ ಪಲ್ಯ? ನಿಮ್ಮ ಫೇವ್ರೇಟ್ ಪಲ್ಯ ಅಲ್ಲ? ಜೋಳದ ರೊಟ್ಟಿ ಸಬ್ಬಸ್ಗಿ ಪಲ್ಯ ನಿಮ್ಮ ಫೇವ್ರೇಟ್ ಅಲ್ಲಪ್ಪಿ? ಹೆಂಗಾಗಿತ್ತು? ಚಲೋ ಆಗೈತೆ. ಜಲ್ದಿ ತಿನ್ನಿರಿ. ಇನ್ನು ಮಕ್ಕೋರಿ. ಇಲ್ಲ ಊಟ ಮಾಡಿ ಮಕ್ಕೊಂಬಿಡ್ರಿ. ಮತ್ತು ನಾಳೆ ಬೆಳಗ್ಗೆ ಜಲ್ದಿ ಹೇಳ್ಬೇಕು ಸ್ಕೂಲಿಗೆ. ನಾಳೆ ಸ್ಯಾಟರ್ಡೇ. ನಾಡ್ದು ಸಂಡೇ. ರೊಟ್ಟಿ ಪಲ್ಯ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಗ್ಯಾಸ್ ಕಟ್ಟಿ ಇಷ್ಟೆಲ್ಲ ನೀಟಾಗಿ ಎಲ್ಲ ತೊಳೆದು ಇಟ್ಕೊಂಡೀನಿ ರೀ. ಇನ್ನು ನಂದು ನಮ್ಮ ಮನೆಯವ್ರದ್ದು ಏನೋ ಊಟ ಆಗಿಲ್ಲ ರೀ. ಅವ್ರು ಬಂದ ಕೂಡೇನೋ ಊಟ ಮಾಡ್ಬೇಕ್ರಿ ನಾವು. ಇಲ್ಲ ಹೀಗೆಲ್ಲ ನೀಟಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಜಲ್ದಿ ಎದ್ದು ಪಟ ಎಲ್ಲ ಕೆಲಸ ಸರಳವಾಗಿ ಆಗಿಬಿಡತ್ತೆ ರೀ. ಇಷ್ಟೆಲ್ಲ ಮಾಡಿ ಮಕ್ಕೊಂಡ್ಬಿಟ್ಟಾರೆ ನೋಡ್ರಿ. ನಾಳೆ ಸ್ಕೂಲಿಗೆ ಜಲ್ದಿ ಹೇಳ್ಬೇಕಲ್ಲ ರೀ. ಇಬ್ಬರು ಊಟ ಮಾಡ್ಕೊಳ್ಳೇನೋ ಮಕ್ಕೊಂಡ್ಬಿಟ್ಟಾರೆ ರೀ.